ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಡೇ 2 ಟ್ರಿಪ್ ಬುದಾಪೆಸ್ಟ್ಗೆ ಎಲ್ಲರಿಗೂ ವೆಲ್ಕಮ್. ಹಾಗೆ ಫ್ರೆಶ್ ಮಾರ್ನಿಂಗ್, ಫ್ರೆಶ್ ಡೇ. ಸೊ ಇವತ್ತೆಲ್ಲ ಏನಿದೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ ನಿಮಗೆ ಈ ವ್ಲಾಗಲ್ಲಿ ನೋಡ್ಬೋದು. ಸೊ ನಾವು ಸ್ಟ್ರೀಟ್ ವಾಕ್ ಮಾಡ್ಕೊಳ್ತಾ ಹೋಗ್ತಾ ಇದ್ವಿ, ಮತ್ತೇನೆಲ್ಲ ನೋಡ್ಬೋದು ಅಂತ. ಹಾಗೆ ಬರ್ತಾ ನಮಗೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡಬೇಕಿತ್ತು. ಯೂರೋಸ್ನ ಕೊಟ್ಬಿಟ್ಟು ಹಂಗೇರಿಯನ್ ಕರೆನ್ಸಿನ ಎಕ್ಸ್ಚೇಂಜ್ ಮಾಡಬೇಕಿತ್ತು. ಹಂಗೇರಿಯನ್ ಕರೆನ್ಸಿ ಬಂದುಬಿಟ್ಟು ಫಾರ್ನೆಟ್ಸ್ ಅಂತ ಹೇಳ್ತಾರೆ. ಸೊ ನಿಮಗೆ ಆನ್ ದ ವೇ ಎಲ್ಲಾದ್ರೂ ಯಾವ ಬ್ಯಾಂಕ್ ಸ್ಟ್ರೀಟಲ್ಲಿ ಶಾಪ್ಸ್ ಥರ ಇರುತ್ತೆ, ಅಲ್ಲಿ ಯಾವ ಬ್ಯಾಂಕಲ್ಲಾದ್ರೂ ನೀವು ಎಕ್ಸ್ಚೇಂಜ್ ಮಾಡ್ಬೋದು. ಯಾವ ಬ್ಯಾಂಕಲ್ಲಿ ಕರೆನ್ಸಿ ಯೂರೋಸಿಗೆ ಕರೆನ್ಸಿ ಚೆನ್ನಾಗಿ ಕೊಡ್ತಾ ಇರ್ತಾರೆ, ವ್ಯಾಲ್ಯೂ ಕೊಡ್ತಾರೆ ಅಂತ ನೋಡಿಬಿಟ್ಟು ನಾವು ಚೇಂಜ್ ಮಾಡಬೇಕಾಗುತ್ತೆ. ಸೊ ಇದು ಬಂದುಬಿಟ್ಟು ಹಂಗೇರಿಯನ್ ಫಾರ್ನೆಟ್ಸ್. ಸೊ 1 euro ಈಸ್ ಈಕ್ವಲ್ ಟು 395 ಫಾರ್ನೆಟ್ಸ್ ಅಂತ ಹೇಳ್ತಾರೆ. ಸೊ ಹಾಗೆ ನಾವು ಬರ್ತಾ ಎಕ್ಸ್ಪ್ಲೋರ್ ಮಾಡ್ಕೊಳ್ತಾ ಸ್ಟ್ರೀಟ್ ವಾಕಲ್ಲಿ ಬರ್ತಾ ಇದು ರೈಲ್ವೆ ಸ್ಟೇಷನ್ ನೋಡ್ಬೋದು. ಹಂಗೇರಿಯನ್ ರೈಲ್ವೆ ಸ್ಟೇಷನ್ ಹೇಗಿದೆ, ಇವ್ರದ್ದು ಆರ್ಕಿಟೆಕ್ಚರ್ ಹೇಗೆ. ಸೊ ಹಾಗೆ ನಾವು ವಾಕ್ ಮಾಡ್ಕೊತಾ ಮೇನ್ ಸಿಟಿ ಸೆಂಟರ್ ಬಂದ್ವಿ. ಇದು ಬಂದುಬಿಟ್ಟು ದ ಹಾರ್ಟ್ ಆಫ್ ಶಾಪಿಂಗ್ ಇನ್ ಬುದಾಪೆಸ್ಟ್ ಅಂತಲೇ ಹೇಳ್ತಾರೆ. ಸೊ ಈ ಸಿಟಿ ಸೆಂಟರಲ್ಲಿ ಎಲ್ಲ ನೀವು ರೆಸ್ಟೋರೆಂಟ್ಸ್, ಕೆಫೆ ಮತ್ತು ಶಾಪಿಂಗ್ ಮಾಲ್ಸ್ ಎಲ್ಲನೂ ನೋಡ್ಬೋದು. ಸೊ ಮೇಯ್ನಾಗಿ ಶಾಪಿಂಗ್ ಇಲ್ಲೇ ನಡೆಯೋದು. ಸೊ ರಿಲ್ಯಾಕ್ಸ್ ಮಾಡೋದಕ್ಕೆ ರೆಸ್ಟೋರೆಂಟ್ಸ್ ಭಾಳನೇ ಇದೆ. ಸೊ ಕೆಫೆ ಮತ್ತು ಮಾರ್ನಿಂಗ್ ವಾಕ್ ಹೋಗೋದಕ್ಕೆ ಭಾಳನೇ ಚೆನ್ನಾಗಿ ಅನಿಸ್ತು. ಸೊ ಇಲ್ಲಿ ರೋಡ್ಸ್ ನೋಡ್ತಾ ಇದ್ರೆ ಬಿಗ್ ಹ್ಯೂಜ್ ಬ್ರಾಡ್ ರೋಡ್ಸ್ ಇದೆ. ಸೊ ಬಿಲ್ಡಿಂಗ್ಸ್ ಕೂಡ ಓಲ್ಡ್ ಆರ್ಕಿಟೆಕ್ಚರ್ಸ್ ಆಗಿ ಭಾಳನೇ ದೊಡ್ಡದಾಗಿ ಕಾಣಿಸ್ತಾ ಇದೆ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಸ್ಟ್ರೀಟ್. ಇಟ್ಸ್ ಸೋ ಬಿಗ್ ಬ್ರಾಡ್ ರೋಡ್ಸ್ ಅಂತ ನೋಡ್ಬೋದು. ಮತ್ತು ಬಿಲ್ಡಿಂಗ್ಸ್ ಕೂಡ ಭಾಳನೇ ಹಳೆಯದಾಗಿಯೇ ಆರ್ಕಿಟೆಕ್ಚರ್ಸ್ನ ನೋಡ್ಬೋದು ನೀವು. ಸೊ ಬುದಾಪೆಸ್ಟ್ ಈಸ್ ದ ಬೆಸ್ಟ್ ಡೆಸ್ಟಿನೇಷನ್ ಟು ವಿಸಿಟ್. ಸೊ ಇದು ಬಂದುಬಿಟ್ಟು ಹಂಗೇರಿಯನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ರೈಲ್ವೆ ಸ್ಟೇಷನ್ ಹೇಗಿದೆ ಅಂತ ನೋಡ್ಬೋದು. ನಾವು ಮೇನ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ನೇ ಯೂಸ್ ಮಾಡ್ತಾ ಇದ್ವಿ. ಸೊ ಒಂದು ಡೆಸ್ಟಿನೇಷನಿಂದ ಇನ್ನೊಂದು ಡೆಸ್ಟಿನೇಷನ್ಗೆ ಹೋಗೋದಕ್ಕೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಈಸ್ ವೆರಿ ಕನ್ವೀನಿಯೆಂಟ್ ಮತ್ತು ಈಸಿಲಿ ಮೂವೇಬಲ್ ಆಗ್ಬೋದು. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಹೋಗೋದಕ್ಕೆ ವೆರಿ ಯೂಸ್ಫುಲ್. ಕಾರ್ಸ್ನ ಯೂಸ್ ಮಾಡೋದಕ್ಕೆ ಪಾರ್ಕಿಂಗ್ ಈಸಿಲಿ ಅವೈಲೇಬಲ್ ಇರೋದಿಲ್ಲ. ಸೊ ಇದು ನೋಡ್ಬೋದು ಚಿಮ್ನಿ ಕೇಕ್ಸ್ ಅಂತ ಹೇಳ್ತಾರೆ. ಇದು ಹಂಗೇರಿಯನ್ ಸ್ಟ್ರೀಟ್ ಫುಡ್ ಎಲ್ಲ ಕಡೆ ಅವೈಲೇಬಲ್ ಇರುತ್ತೆ. ಸೊ ಇಟ್ ವಿಲ್ ಬಿ ವೆರಿ ಟೇಸ್ಟಿ ವಿತ್ ನ್ಯೂಟೆಲಾ ಆರ್ ಎನಿ ಐಸ್ ಕ್ರೀಮ್ಸ್ ಟಾಪಿಂಗ್ಸ್. ಅರೌಂಡ್ 5 euro ಕಾಸ್ಟ್ ಆಗುತ್ತೆ. ಡಿಲಿಷಿಯಸ್ ಆನ್ ಗೋಯಿಂಗ್ ಸ್ಟ್ರೀಟ್ ಫುಡ್ ಅಂತಲೇ ಹೇಳ್ಬೋದು. ಸೊ ಹಾಗೆ ನಾವು ವಾಕ್ ಮಾಡ್ಕೊಳ್ತಾ ಇದನ್ನು ಬುದಾಪೆಸ್ಟ್ ಮೇಜರ್ ಐಕಾನಿಕ್ ಹೀರೋ ಸ್ಕ್ವಯರ್ನ ನೋಡೋದಕ್ಕೆ ಬಂದ್ವಿ. ಸೊ ಇದು ಬಂದುಬಿಟ್ಟು ಪ್ರಮುಖವಾಗಿ ಮಿಲೇನಿಯಂ ಮಾನ್ಯುಮೆಂಟ್ ನ್ಯಾಷನಲ್ ಲೀಡರ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆ ಕೂಡ ಇಲ್ಲಿ ಪೊಲಿಟಿಕಲ್ ಈವೆಂಟ್ಸ್ ಕೂಡ ನಡೀತಾ ಇರುತ್ತೆ. ಸೊ ಇದನ್ನು ನೋಡೋದಕ್ಕೆ ಎಲ್ಲರೂ ಬರ್ತಾರೆ. ಸೊ ಇಲ್ಲಿ ಫೋಟೋಸ್ ಕ್ಯಾಪ್ಚರ್ ಮಾಡೋದಕ್ಕೆ, ಫೋಟೋಸ್ ತಗೊಳ್ಳೋದಕ್ಕೆ ಭಾಳನೇ ಚೆನ್ನಾಗಿದೆ ಈ ಪ್ಲೇಸ್. ಸೊ ಹೀರೋ ಸ್ಕ್ವೇರ್ ಮುಗಿಸ್ಕೊಂಡು ಸಿಟಿ ಗಾರ್ಡನ್ ನೋಡೋದಕ್ಕೆ ಬಂದ್ವಿ. ಸೊ ಆನ್ ದ ವೇ ಇದ್ದಿದ್ದ ಕಾರಣ ಇದು ಕೂಡ ನೋಡಿದ್ವಿ. ಸೊ ಇಟ್ ವಾಸ್ ಸೋ ಬ್ಯೂಟಿಫುಲ್. ಫ್ಲವರಿಂಗ್ ಭಾಳ ಚೆನ್ನಾಗಿತ್ತು. ರಿಲ್ಯಾಕ್ಸಿಂಗ್ ಮಾಡೋದಕ್ಕೆ ಈ ಪಾರ್ಕ್ ವಾಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಪೀಸ್ಫುಲ್ ಆಫ್ ಮೈಂಡ್ ಥರ ಇತ್ತು. ವಾಕ್ ಮಾಡೋದಕ್ಕೆ ಕೂಡ ಭಾಳನೇ ಚೆನ್ನಾಗಿತ್ತು. ಸೊ ಹಾಗೆ ಗಾರ್ಡನ್ ನೋಡಿಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ನಾವು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗಬೇಕಿತ್ತು. ಸೊ ಟ್ರೈನಲ್ಲಿ ಟಯರ್ಡ್ ಆಗಿತ್ತು. ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ನ ಕವರ್ ಮಾಡಿಕೊಂಡು
ಸೊ ಈಗ ನಾವು ನೆಕ್ಸ್ಟ್ ಡೆಸ್ಟಿನೇಷನ್ ನೋಡೋದಕ್ಕೆ ಹೋಗ್ತಾ ಇದ್ದೀವಿ, ಮತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನೇ ಯೂಸ್ ಮಾಡಿದ್ವಿ. ಟ್ರಾಮ್ಸ್ ಇಲ್ಲಿ ಸೊ ಈಸಿಲಿ ಅವೈಲೇಬಲ್ ಆಗಿರುತ್ತೆ. ಇವಾಗ ಬಂದ್ಬಿಟ್ಟು ನಾವು ಫಿಶರ್ಮ್ಯಾನ್ ಬ್ಯಾಸ್ಟನ್ ಅಂತ ಇದು ಒಂದು ಚರ್ಚ್ ಬಂದಿದ್ದೀವಿ. ಸೊ ಇದು ನೋಡ್ಬೋದು ಹೇಗೆ ಓಲ್ಡ್ ಆರ್ಕಿಟೆಕ್ಟ್ ಹೇಗಿದೆ ಅಂತ. ಫಿಶರ್ಮ್ಯಾನ್ ಬ್ಯಾಸ್ಟನ್ ಚರ್ಚ್ ಬಂದ್ಬಿಟ್ಟು ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಪೆನೋರಾಮಿಕ್ ವ್ಯೂ ನೋಡ್ಬೋದು ಮೇಲೆ ಟೆರೆಸ್ಸಿಂದ. ಸೊ ಇದು ಒಂದು ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಆಗಿರುತ್ತೆ. ಇದು ನೋಡೋದಕ್ಕೆ ಭಾಳ ಜನನೇ ಬರ್ತಾರೆ. ಪ್ಲೀಸ್ ಡೋಂಟ್ ಮಿಸ್ ಇಫ್ ಯು ವಿಸಿಟಿಂಗ್ ದ ಬುದಾಪೆಸ್ಟ್. ಈ ಸ್ಪಾಟ್ ಅಂತೂ ವೆರಿ ಬ್ಯೂಟಿಫುಲ್ ಆಗಿ ಆರ್ಕಿಟೆಕ್ಚರ್ ನೋಡ್ಬೋದು. ಕಲರ್ಫುಲ್ ಆಗಿದೆ ಇದು ಚರ್ಚ್. ಮತ್ತು ಇಲ್ಲಿ ಮಾನ್ಯುಮೆಂಟ್ಸ್ ಕೂಡ ಭಾಳನೇ ಅಟ್ರಾಕ್ಟಿವ್ ಅನಿಸುತ್ತೆ ನೋಡೋದಕ್ಕೆ. ಸೊ ಫೋಟೋಸ್ ಮತ್ತು ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ ಅಂತೂ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಹಾಗೆ ಕೂಡ ಫಿಶರ್ಮ್ಯಾನ್ ಬ್ಯಾಸ್ಟನ್ ಬಂದ್ಬಿಟ್ಟು ವರ್ಲ್ಡ್ ಹೆರಿಟೇಜ್ ಆಫ್ ಯುನೆಸ್ಕೋ ಅಂತ ಹೇಳ್ತಾರೆ. ಇಟ್ಸ್ ಎ ಬೆಸ್ಟ್ ಐಕಾನಿಕ್ ಪ್ಲೇಸ್ ಟು ವಿಸಿಟ್ ಇನ್ ಬುದಾಪೆಸ್ಟ್. ಹಾಗೆ ಇಲ್ಲಿ ನೀವು 7 ಟವರ್ಸ್ನ ನೋಡ್ಬೋದು. 7 ಟವರ್ಸ್ ಬಿಲ್ಟ್ ಆಗಿದೆ. ಇದು ಬಂದ್ಬಿಟ್ಟು ಫಿಶರ್ಮ್ಯಾನ್ಸ್ ಅವರ ನೆನಪಿಗೋಸ್ಕರ ಈ ಟವರ್ಸ್ನ ಬಿಲ್ಟಪ್ ಆಗಿದೆ. ಸೊ ಇಟ್ಸ್ ವೆರಿ ಬ್ಯೂಟಿಫುಲ್ ಹೆರಿಟೇಜ್ ವ್ಯೂಸ್ ಇಲ್ಲಿ ನೋಡ್ಬೋದು. ರೆಸ್ಟೋರೆಂಟ್ಸ್ ಲೈಟ್ಸ್ ಆನ್ ಆಗಿದೆ. ಸೊ ಈವ್ನಿಂಗ್ ಆಯಿತು, 7 o'clock. ಸೊ ಬ್ಯೂಟಿಫುಲಿ ರೆಸ್ಟೋರೆಂಟ್ ಮುಂದೆನೆ ಆಲಕ್ಕಿ ಇತ್ತೆ ಸುಮಾರು. ಸಿ ನೋಡಬಹುದು ಹೇಗಿದೆ ಚರ್ಚ್. ಇದು ನೋಡಿ, ಸೆಂಟ್ ಸ್ಟೆಫನ್ ಬ್ಯಾಸಿಲಿಕಾ ಚರ್ಚ್ ಹತ್ರ ಬಂದ್ವಿ. ಇವಾಗ ನಾವು ಸೆಂಟ್ ಸ್ಟೆಫನ್ ಬ್ಯಾಸಿಲಿಕಾ ಚರ್ಚಿಗೆ ಬಂದಿದ್ದೀವಿ. ಸೊ ಇವಾಗ ಫೈನಲ್ ಚರ್ಚ್ ಇದು ನೋಡಿಬಿಟ್ಟು ನೆಕ್ಸ್ಟ್ ನಾವು ಡಿನ್ನರ್ ಮಾಡ್ತೀವಿ. ಸೊ ಬುದಾಪೆಸ್ಟ್ ಇವಾಗ ಟೂರ್ ಮುಗಿದಿದೆ. ಎವ್ರಿವನ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಬುದಾಪೆಸ್ಟ್ ಟ್ರಿಪ್ ಹೇಗಿತ್ತು ಅಂತ ಎಲ್ಲರೂ ತಿಳಿಸಿ. ಥ್ಯಾಂಕ್ ಯು. ಸೊ ಇದು ಬಂದುಬಿಟ್ಟು ಹಂಗೇರಿಯನ್ ಡಿಶ್. ಗ್ನೋಕಿ ಮತ್ತು ಚಿಕನ್ ಗ್ರೇವಿ ಕೊಡ್ತಾರೆ. ಗ್ನೋಕಿ ಅಂದರೆ ಅದು ಚಿಕ್ಕದಾಗಿ ಪಾಸ್ತಾ ಥರ ಮಾಡ್ತಾರೆ, ಬಟ್ ಅದು ಪಾಸ್ತಾ ಥರ ಶೇಪ್ಸಲ್ಲಿ ಇರೋದಿಲ್ಲ. ಸೊ ನೋಡ್ಬೋದು, ದ ಗ್ರೇವಿ ನನಗೆ ಅನಿಸ್ದಂಗೆ ಇಂಡಿಯನ್ ಗ್ರೇವಿ ಥರ ಅನ್ನಿಸ್ತು, ಬಟ್ ಇಟ್ ವಾಸ್ ವೆರಿ ಡಿಲಿಷಿಯಸ್.
ಡಿಫ್ರೆಂಟಾಗಿ ಟೇಸ್ಟ್ ಮಾಡಬೇಕು, ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂದರೆ ನೀವು ಎಲ್ಲಿ ಯಾವ ಸಿಟಿ ಯಾವ ಕಂಟ್ರಿಗೆ ಹೋಗ್ತೀರಾ ಅಲ್ಲಿ ಡಿಶಸ್ ನೀವು ಟ್ರೈ ಮಾಡಬೇಕಾಗುತ್ತೆ. ಸೊ ನಿಮಗೂ ಕೂಡ ಗೊತ್ತಾಗುತ್ತೆ ಹೇಗಿರುತ್ತೆ ಅಲ್ಲಿ ಸ್ಪೆಷಾಲಿಟಿ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಬಿಟ್ಟು ಮಾಡ್ತಾರೆ. ಸೊ ನಮಗೂ ಕೂಡ ಸ್ವಲ್ಪ ಸಿಮಿಲರ್ ಅನಿಸುತ್ತೆ, ಇಂಡಿಯನ್ ಟಚ್ ಇತ್ತು. ಸೊ ಇಟ್ ವಾಸ್ ವೆರಿ ಡಿಲಿಷಿಯಸ್. ಈವ್ನಿಂಗ್ ಡಿನ್ನರ್ ಸ್ಪೆಂಡ್ ಮಾಡಿದ್ದು. ಹಾಗೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನೆಕ್ಸ್ಟ್ ವಿಡಿಯೋಗಾಗಿ ವೆಯ್ಟ್ ಮಾಡಿ. ನಿಮಗೆಲ್ಲ ಮತ್ತೆ ಆದಷ್ಟು ಕ್ರಿಯೇಟಿವ್ ಆಗಿ ವಿಡಿಯೋಸ್ನ ತೊಗೊಂಬರ್ತೀನಿ. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.